ಹಿಂದಿನ ಕಾಲದಲ್ಲಿ ಅದೆಷ್ಟೇ ಕಷ್ಟ ಇದ್ರೂ ಕೂಡ ಹೆಣ್ಮಕ್ಳು ಎಷ್ಟೇ ಚಿಕ್ಕವರಾಗಿದ್ರು ಕೂಡ ಹೆಣ್ಮಕ್ಳಿಗೇ ಮೊದಲು ಮದುವೆ ಮಾಡ್ತಾಯಿದ್ರು. ಆದರೆ ಇವಾಗ ಹಾಗಲ್ಲ. ಹೆಣ್ಮಕ್ಳು ಓದಬೇಕು, ದುಡಿಬೇಕು, ಅವ್ರ ಕಾಲ ಮೇಲೆ ನಿಲ್ಲಬೇಕು ಅಂತ ಯೋಚನೆ ಮಾಡ್ತಾರೆ. ಹೆಣ್ಮಕ್ಳು ಕೂಡ ಬೇಗ ಮದುವೆ ಆಗೋದಕ್ಕೆ ಇಷ್ಟಪಡೋದೇ ಇಲ್ಲ. ಆದರೆ ಹೆಣ್ಮಕ್ಳು ಇದ್ದೂ ಗಂಡ್ಮಗನ ಮದುವೆ ಮಾಡೋದ್ರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನ ಯಾರೂ ಯೋಚನೆ ಮಾಡೋದಿಲ್ಲ. ಈ ನಮ್ಮ ಕಥೆಯಲ್ಲಿ ರಾಘವೇಂದ್ರ ಮತ್ತು ಗೋಮತಿಗೆ ಇಬ್ಬರು ಮಕ್ಕಳಿರ್ತಾರೆ. ಮಗಳು ಓದಿ ದೊಡ್ಡ ಕೆಲಸ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಮಗನ ಮದುವೆನ ಮೊದಲಿಗೆ ಮಾಡ್ತಾರೆ. ಮುಂದೆ ಮನೆಗೆ ಬಂದಿರೋ ಸೊಸೆ ಮತ್ತು ಮಗ ತನ್ನ ಮಗಳ ಜವಾಬ್ದಾರಿನ ತಗೋತಾರೆ ಅಂದ್ಕೊಂಡಿರ್ತಾರೆ. ಆದರೆ ಇವ್ರು ಅಂದ್ಕೊಂಡಿರೋ ಹಾಗೇನೂ ಆಗೋದೇ ಇಲ್ಲ. ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಮಗನೇ ಕುಮಾರ, ಹೇಗೂ ನಿನ್ನ ಮದುವೆ ಮಾಡಿರೋ ಸಾಲ ಎಲ್ಲ ತೀರಿದೆ. ನಿನ್ನ ತಂಗಿ ಕೂಡ ಒಂದು ಒಳ್ಳೆ ಕೆಲಸನೂ ಸಿಕ್ಕಿದೆ. ನಿನಗಿಂತ ಮುಂಚೆನೇ ಅವಳು ಮದುವೆ ಮಾಡಬೇಕಿತ್ತು ಕಣೋ. ಆದರೆ ನಿನ್ನ ತಂಗಿ ಓದಬೇಕು, ಒಂದು ಒಳ್ಳೆ ಕೆಲಸ ತಗೋಬೇಕು ಅಂತ ನಮಗೂ ಅವಳಿಗೂ ತುಂಬಾ ಆಸೆ ಇತ್ತು. ಅವಳು ಆಸೆ ಪಟ್ಟಿರೋ ಹಾಗೆ ಒಂದು ಒಳ್ಳೆ ಕೆಲಸನೂ ತಗೊಂಡಿದ್ದಾಳೆ. ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಬಿಟ್ರೆ ನಮಗೆ ಸ್ವಲ್ಪ ನೆಮ್ಮದಿ ಇರುತ್ತೆ ಕಣೋ. ಅಯ್ಯೋ ಅತ್ತೆ, ಅಷ್ಟೇ ತಾನೇ, ನಮ್ಮ ಸುಚಿತ್ರನಿಗೆ ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಬಿಡಿ, ಅದಕ್ಕೇನು ಅವಸರನಾ ಈಗ? ಅದು ಹಾಗಲ್ಲಮ್ಮ ರಚನಾ. ಮಗನ ಮದುವೆ ಆಗಿ 5 ವರ್ಷ ಆಗಿದೆ, ಮೊಮ್ಮಕ್ಕಳು ಹುಟ್ಟಿದ್ದಾರೆ. ಇವಾಗಾದರೂ ಮಗಳ ಮದುವೆ ಮಾಡಿ ಅಂತ ಊರು ಮನೆಯವರೆಲ್ಲ ಹೇಳ್ತಿದ್ದಾರೆ. ಇನ್ನೂ ಎಷ್ಟು ಲೇಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಅಯ್ಯೋ ಅಮ್ಮ, ಎಲ್ಲರೂ ಕೇಳ್ತಾರೆ ಅಂತ ನಾವು ಇವಾಗ ಸಡನ್ನಾಗಿ ಮದುವೆ ಮಾಡೋದಕ್ಕಾಗತ್ತಾ? ನನ್ನ ಕೈನಲ್ಲಿ ಏನೂ ದುಡ್ಡಿಲ್ಲ. ಸಾಲ ಎಲ್ಲ ಕಟ್ಟಿ ಕಟ್ಟಿ ಇವಾಗ ಖಾಲಿ ಕೈನಲ್ಲಿ ಕೂತಿದ್ದೀನಿ. ಹೀಗಿರುವಾಗ ಸಡನ್ನಾಗಿ ಯಾರೋ ಹೇಳಿದ್ರು ಅಂತ ಹೇಗೆ ಮದುವೆ ಮಾಡೋದಕ್ಕಾಗತ್ತೆ? ಇದೇನೋ ಕುಮಾರ, ಹೀಗೆ ಮಾತಾಡ್ತಿದ್ಯಾ ನೀನು? ನಾವು ನಿನ್ನ ಮದುವೆ ಮಾಡಿದ್ವಿ. ನಿನ್ನ ಮದುವೆ ಮಾಡುವಾಗ ನಮ್ಮ ಹತ್ರ ಎಲ್ಲ ದುಡ್ಡಿತ್ತು ಅಂದ್ಕೊಂಡಿದ್ಯಾ? ಸ್ಟಾಕು ಎಲ್ಲ ಸಾಲ ಸೂಲ ಮಾಡಿನೇ ಮದುವೆ ಮಾಡಿರೋದು. ಹಾಗೆ ತಂಗಿ ಮದುವೆ ಕೂಡ ಮಾಡಬೇಕು. ಅದು ಬಿಟ್ಟು ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತ ಅವಳನ್ನ ಹಾಗೆ ಕೂರಿಸ್ಕೊಳ್ಳೋಕ್ಕಾಗತ್ತೇನೋ? ಅಪ್ಪ, ನಾನೇನು ಮದುವೆ ಮಾಡಲ್ಲ ಅಂತ ಹೇಳಿಲ್ವಲ್ಲ. ಇವಾಗಲೇ ಸಡನ್ನಾಗಿ ತಂಗಿ ಮದುವೆ ಮಾಡಿ ಅಂದರೆ ಯಾರು ಮಾಡ್ತಾರೆ? ನನಗೂ ಸ್ವಲ್ಪ ದಿನ ಬೇಕು. ಸ್ವಲ್ಪ ದಿನ ಕಳೆದ ಮೇಲೆ ಆಮೇಲೆ ನಿಧಾನವಾಗಿ ಮದುವೆ ಮಾಡೋಣ. ನೋಡಿ, ನನಗೂ ಮಕ್ಕಳು ಮರಿ ಹೆಂಡತಿ ಎಲ್ಲರೂ ಇದ್ದಾರೆ. ನಾನು ಅವ್ರನ್ನ ನೋಡ್ಕೋಬೇಕು. ಈಗ ಸಡನ್ನಾಗಿ ಅವ್ರ ಮದುವೆ ಮಾಡಿ ಇವ್ರ ಮದುವೆ ಮಾಡಿ ಅಂದರೆ ಮಾಡೋದಕ್ಕೆ ಹಣ ಅಡ್ಜಸ್ಟ್ ಮಾಡೋದಕ್ಕೆ ಆಗಲ್ಲ ನನಗೆ. ಗೋಮತಿ, ಇದೇನೇ ಇದು? ಹೇಗೋ ಒಡ ಹುಟ್ಟಿರೋ ಅಣ್ಣ ಇದ್ದಾನೆ, ತಂಗಿ ಜೀವನನ ಮುಂದೆ ಏನೋ ನೋಡ್ಕೋತಾನೆ ಅಂದ್ಕೊಂಡ್ರೆ ಅವನೇನೆ ಹೀಗೆ ಅಸಡ್ಡೆಯಾಗಿ ಮಾತಾಡ್ತಿದ್ದಾನೆ. ಏನಾಗಿದೆ ಅವನಿಗೆ? ಅಯ್ಯೋ ರೀ, ನೀವೇನು ಚಿಂತೆ ಮಾಡಬೇಡಿ. ಅವನು ಇವಾಗ ತಾನೇ ಮದುವೆ ಸಾಲ ಅದು ಇದು ಅಂತ ಸಾಲ ಎಲ್ಲ ತೀರಿಸಿದಾನಲ್ವಾ, ಅವನ ಕೈಯಲ್ಲೂ ದುಡ್ಡಿಲ್ಲ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಕೇಳ್ತಿದ್ದಾನೆ. ಸ್ವಲ್ಪ ಟೈಮ್ ಆದಮೇಲೆ ಅವನೇ ವಿಜೃಂಭಣೆಯಿಂದ ತಂಗಿ ಮದುವೆ ಮಾಡ್ತಾನೆ. ತಂಗಿ ಮದುವೆ ಮಾಡ್ದೇನೆ ಹಾಗೆ ಬಿಟ್ಬಿಡ್ತಾನ? ನೀವೇ ಹೇಳಿ. ಗೋಮತಿ, ನೀನೇನೋ ಹೀಗೆ ಹೇಳ್ತಿದ್ಯಾ ಮಗ ಅನ್ನೋ ಮಮಕಾರದಲ್ಲಿ. ಆದರೆ ಅವನ ವರ್ತನೆ, ಅವನ ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ಅವನು ತಂಗಿ ಮದುವೆ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೋ ಅವನ ವರ್ತನೆನೇ ಚೇಂಜ್ ಆಗ್ತಾ ಇದೆ ಬರ್ತಾ ಬರ್ತಾ. ಕುಮಾರ್ಗೆ ಮದುವೆ ಮಾಡಿದ್ಮೇಲೆ ಹೆಂಡತಿ ಮನೆಗೆ ಬಂದಮೇಲೆ ತುಂಬ ಅಂದರೆ ತುಂಬಾ ಬದಲಾಗಿರ್ತಾನೆ. ತಂಗಿ ಮದುವೆ ಸುದ್ದಿ ಮಾತಾಡಿದ್ರೆ ಸಾಕು, ಅದು ಇದು ಅಂತ ಬರೀ ನೆಪಾನೇ ಹೇಳ್ತಿರ್ತಾನೆ. ಜೊತೆಗೆ ರಚನಾ ಕೂಡ ಗಂಡನ ಕಿವಿ ಚುಚ್ತಾ ಇರ್ತಾಳೆ. ರೀ, ನೋಡಿದ್ರೇನ್ರಿ, ಇಷ್ಟೆಲ್ಲ ಸಾಲ ತೀರ್ಸಿದ್ದೀರಾ, ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತಾನು ಯೋಚನೆ ಮಾಡ್ದೇನೆ ನಿಮ್ಮ ತಂದೆ ತಾಯಿ ಮಗಳ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ ಕಣ್ರಿ. ಬರೀ ಅವ್ರ ಮಗಳು 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 ಮಗಳ ಬಗ್ಗೆನೇ ಚಿಂತೆ. ಮಗಳು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಆಸೆ ಅಷ್ಟೇ. ನೀವೇನಾದರೂ ಚಿಂತೆ ಇಲ್ಲ ಅವರಿಗೆ. ಅಯ್ಯೋ ರಚನಾ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ಇವಾಗ ಅಪ್ಪ ಅಮ್ಮ ಹೇಳಿದ ಕೂಡಲೇ ನಾನು ಒಪ್ಕೊಂಡು ಮದುವೆ ಮಾಡಿಬಿಡ್ತೀನಿ ಅಂದ್ಕೊಂಡಿದ್ಯಾ? ಇವಾಗ ಹೇಗೂ ಸುಚಿತ್ರ ದುಡಿತಾ ಇದ್ದಾಳೆ, ಸ್ವಲ್ಪ ವರ್ಷ ದುಡೀಲಿ ಬಿಡು. ಮನೆಗೂ ಸ್ವಲ್ಪ ಕೊಡಲಿ, ನಾವು ಅವಳಿಂದ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ. ಆಮೇಲೆ ನೋಡೋಣ ಮದುವೆ ಬಗ್ಗೆ ಯೋಚನೆ ಮಾಡೋದು ಬೇಡವೋ ಅಂತ. ಅಲ್ಲಿವರೆಗೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಗಾದರೂ ಒಂದು ನೆಪ ಹೇಳಿ ನಂಬಿಸೋಣ ಕಣೆ. ಅಬ್ಬಬ್ಬಾ ಪುಣ್ಯ, ನಿಮ್ಮ ತಲೆನಲ್ಲೂ ಬುದ್ಧಿ ಇದೆ. ಎಲ್ಲಿ ನಿಮ್ಮ ತಲೆನಲ್ಲಿ ಬುದ್ಧಿ ಇಲ್ದೇನೆ ನಿಮ್ಮ ಅಪ್ಪ ಅಮ್ಮ ಹೇಳ್ದಾಗೆ ಕೇಳ್ತೀರೇನೋ ಅಂದ್ಕೊಂಡಿದ್ದೆ. ರಚನಾ, ಅದು ಹೇಗೆ ಕೇಳೋದಕ್ಕಾಗುತ್ತೆ? ನನಗೂ ಮಕ್ಕಳಿದ್ದಾವೆ, ಅವ್ರ ಭವಿಷ್ಯನೂ ನೋಡಬೇಕು ತಾನೆ. ನಾನು ನೋಡೋದು ಬೇಡವಾ? ಇವರಿಗೆ ಇವ್ರ ಮಗಳು ಹೇಗೋ ನನಗೂ ನನ್ನ ಮಕ್ಕಳು ಹಾಗೆ. ನೀನೇನು ತಲೆ ಕೆಡ್ಸ್ಕೋಬೇಡ. ಕುಮಾರ ಹೆಂಡತಿ ಹೇಳೋದನ್ನು ಸರಿ ಅಂತಾನೆ ಒಪ್ಕೋತಾನೆ. ಯಾಕೆ ಅಂದರೆ ಅವನ ಆಲೋಚನೆ ಕೂಡ ಅವಳ ಥರನೇ ಇರುತ್ತೆ.
ಮದುವೆ ಆಗೋದಕ್ಕಿಂತ ಮೊದಲು ಮಕ್ಕಳು ನಮ್ಮವರೇ ಆಗಿರ್ತಾರೆ. ಆದರೆ ಮದುವೆ ಆದಮೇಲೆ ತಮ್ಮ ಹೆಂಡತಿ ಮಕ್ಕಳು ಅವ್ರದ್ದೇ ಬೇರೆ ಪ್ರಪಂಚ ಆಗತ್ತೆ. ಬೇರೆ ಯಾರೂ ನೆನಪೇ ಆಗೋದಿಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಇಷ್ಟು ದಿನ ಕಳೆದ್ರೂ ಕುಮಾರ್ ಮಾತ್ರ ತನ್ನ ತಂಗಿ ಮದುವೆ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ. ಮಗನ ನಂಬ್ಕೊಂಡ್ರೆ ಮಗಳು ಮದುವೆ ಆಗಲ್ಲ ಅಂತ ಗೋಮತಿ ಮತ್ತು ರಾಘವೇಂದ್ರ ಇಬ್ಬರು ಒಂದು ಒಳ್ಳೆ ಸಂಬಂಧನ ಮಗಳಿಗೋಸ್ಕರ ಕರೆಸಿರ್ತಾರೆ. ಹುಡುಗ ಹುಡುಗಿ ಕೂಡ ಇಬ್ಬರಿಗೂ ಈ ಮದುವೆ ಇಷ್ಟ ಆಗಿರುತ್ತೆ, ಒಪ್ಪಿಗೆನೂ ಆಗಿರುತ್ತೆ. ರೀ, ನಿಮ್ಮ ತಂದೆ ನಿಮ್ಮ ತಂಗಿಗೆ ಕೋಟ್ಯಾಧೀಶ್ವರನ ಹುಡುಗನ್ನ ಹುಡ್ಕೊಂಡು ಬಂದಿದ್ದಾರೆ. ಅವರಿಗೆ ಬೆಳ್ಳಿ ಬಂಗಾರ ವರದಕ್ಷಿಣೆ ಅಂತ ಸ್ವಲ್ಪ ಬೇಕೇನ್ರಿ? ಇಷ್ಟೆಲ್ಲ ಕೊಟ್ಟರೆ ನಿಮ್ಮಿರೋ ಬರೋ ದುಡ್ಡೆಲ್ಲ ಕೂಡಿಟ್ಟಿರೋ ದುಡ್ಡು ಪೂರ್ತಿ ಖಾಲಿ ಆಗುತ್ತೆ ಅಷ್ಟೆ. ಸುಮ್ಮನೆ ಹೇಗಾದರೂ ಮಾಡಿ ಈ ಸಂಬಂಧನ ಕ್ಯಾನ್ಸಲ್ ಮಾಡಿಸಿ, ಇಲ್ಲ ಅಂದರೆ ನಿಮ್ಮ ತಲೆ ಮೇಲೆ ಕಲ್ಚಪ್ಪಲಿ ಎಳೆಯೋದಂತೂ ಸತ್ಯ. ಅರೆ ಹೌದಲ್ವಾ, ಇವಾಗ ಈ ಮದುವೆನ ಒಪ್ಕೊಂಡ್ರೆ ನಾನು ಕಷ್ಟಪಟ್ಟು ಕೂಡಿಟ್ಟಿರೋ ಹಣ ಎಲ್ಲ ಖಾಲಿಯಾಗತ್ತೆ. ಹೇಗಾದರೂ ಮಾಡಿ ಈ ಮದುವೆ ಆಗದೆ ಇರೋ ಹಾಗೆ ತಡಿಬೇಕು, ಇಲ್ಲ ಅಂದರೆ ನನ್ನ ದುಡ್ಡೆಲ್ಲ ಇವರು ಬಾಚಿ ನೀರು ಕುಡಿದು ಬಿಡ್ತಾರೆ. ಕುಮಾರ, ಈ ಸಂಬಂಧನ ನನ್ನ ಫ್ರೆಂಡೇ ಹೇಳಿರೋದು ಕಣೋ. ಹುಡುಗ ತುಂಬ ಒಳ್ಳೆಯವನಂತೆ, ಫಾರಿನಲ್ಲಿ ಕೆಲಸ ಮಾಡ್ತಿರೋದಂತೆ. ನಮ್ಮ ಸುಚಿತ್ರನಿಗೂ ಹುಡುಗ ತುಂಬ ಇಷ್ಟ ಆಗಿದ್ದಾನೆ, ನಮಗೂ ತುಂಬ ಇಷ್ಟ ಆಗಿದ್ದಾನೆ. ಮದುವೆ ತಯಾರಿ ಮಾಡಿ ಮದುವೆ ಮುಂದುವರ್ಸೋಣವಾ? ಏನಪ್ಪ ನೀವು, ನಾನೇ ಹೇಳಿದ್ದೆ ತಾನೇ ಸುಚಿತ್ರನಿಗೆ ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ ಅಂತ. ಆದರೆ ಏನೋ ಅರ್ಜೆಂಟ್ ಆಗಿರೋ ಹಾಗೆ ನೀವೇ ಮಾತಾಡಿಕೊಂಡು ಮನೆವರೆಗೂ ಬರೋ ಹಾಗೆ ಮಾಡಿದ್ದೀರಾ. ಅಲ್ಲ, ನನ್ನನ್ನು ಒಂದು ಮಾತು ಕೇಳಿಲ್ಲ. ಇವಾಗ ನೋಡಿದ್ರೆ ಸಡನ್ ಆಗಿ ಮದುವೆ ತಯಾರಿ ಅಂತಿದ್ದೀರಾ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನನ್ನ ಮಕ್ಕಳು ಸ್ಕೂಲ್ ಫೀಸು ಹಾಳು ಮೂಳು ಅಂತ ಅದು ಎಷ್ಟು ಖರ್ಚಾಗ್ತಿದೆ ಅಂತ ನನಗೆ ಗೊತ್ತು. ನಿಮಗೇನು ಗೊತ್ತಾಗುತ್ತೆ? ನೀವು ಮನೇಲೇ ಕೂತಿರ್ತೀರಾ, ಟಿ ವಿ ಮುಂದೆ ಕೂತರೋ ಹೊರಗೆ ಹೊರಟ್ರೆ ತಾನೇ. ಆದರೆ ಮನೆ ನಡ್ಸೋನು ನಾನು ತಾನೇ. ಎಷ್ಟು ಖರ್ಚಾಗ್ತಿದೆ ಎಷ್ಟು ಉಳಿತಿದೆ ಅಂತ ನನಗೆ ತಾನೇ ಗೊತ್ತಾಗುತ್ತೆ. ಹೀಗಿರುವಾಗ ಇಷ್ಟು ಸಡನ್ ಆಗಿ ಅವಳು ಮದುವೆ ಮಾಡಬೇಕು ಅಂದರೆ ಹೇಗೆ ಮಾಡೋದಕ್ಕಾಗುತ್ತೆ? ಇದೇನೋ ಹೀಗೆ ಹೇಳ್ತಿದ್ಯಾ? ಅಲ್ಲ, ನಿನಗೆ ಇವತ್ತು ನಿನ್ನೆಯಿಂದ ಹೇಳ್ತಾ ಇದ್ದೀವ ನಾವು ಮಗಳು ಮದುವೆ ಮಾಡಬೇಕು ಅಂತ. ಆದರೆ ದಿನ ಕಳೆದಾಗೂ ನೀನು ನೆಪ ಹೇಳ್ತಿದ್ಯಾ ಬಿಟ್ರೆ ಒಂದು ದಿನನಾದರೂ ಒಬ್ಬ ಹುಡುಗನ ಕರ್ಕೊಂಡು ಬಂದು ತೋರಿಸಿದ್ಯಾ? ಅದಕ್ಕೆ ನಾವೇ ಕರ್ಕೊಂಡು ಬಂದ್ವಿ. ಹೌದು ಕಣ ಕುಮಾರ, ಇನ್ನು ಎಷ್ಟು ದಿನ ಅಂತ ಮನೇಲೇ ಬಿಟ್ಕೋತೀಯ ಅವಳನ್ನ? ನಿನ್ನ ತಂಗಿಗೇನು ಹುಡುಗಿ ಅನ್ಕೊಂಡಿದ್ಯಾ? ಅವಳಿಗೂ ವಯಸ್ಸಾಗ್ತಾ ಇದೆ. ವಯಸ್ಸಾಗಿ ಮುದುಕಿ ಆದ್ಮೇಲೆ ಮದುವೆ ಮಾಡ್ತೀಯಾ? ಆಮೇಲೆ ನಿನ್ನ ತಂಗಿನ ಯಾರೋ ಮದುವೆ ಮಾಡ್ಕೋತಾರೆ? ಅಮ್ಮ, ನಾನೆಲ್ಲಿ ಮನೇಲೇ ಇಟ್ಕೋತೀನಿ ಅಂತ ಹೇಳಿದೆ ಅವಳನ್ನ. ನೋಡಿ, ನೀವು ಹೇಳೋಕ್ಕೂ ಸಡನ್ ಆಗಿ ಮದುವೆ ಮಾಡೋದಕ್ಕೆ ಆಗಲ್ಲ. ನನಗೂ ಸ್ವಲ್ಪ ಕಷ್ಟ ಇದೆ. ಇದಕ್ಕಿಂತನೂ ಒಳ್ಳೆ ಸಂಬಂಧ ನಾನು ಹುಡುಕಿ ಅವಳಿಗೆ ಮದುವೆ ಮಾಡ್ತೀನಿ. ಅವಳಿಗೇನಂತ ವಯಸ್ಸಾಗಿಲ್ಲ, ಇನ್ನೂ ವಯಸ್ಸಿದೆ. ಸುಮ್ಮನೆ ನಿಧಾನವಾಗಿ ಮದುವೆ ಮಾಡಿದ್ರೆ ಆಯಿತು. ನೀವು ಗಡಿಬಿಡಿ ಮಾಡಬೇಡಿ. ಎಷ್ಟೇ ಒಳ್ಳೆ ಒಳ್ಳೆ ಸಂಬಂಧ ಬಂದರೂ ಕೂಡ ಕುಮಾರ್ ಮಾತ್ರ ತಂಗಿ ಮದುವೆ ಮಾಡೋದಕ್ಕೆ ರೆಡಿನೇ ಇರೋದಿಲ್ಲ. ಯಾಕಂದರೆ ಮದುವೆ ಅಂದರೆ ತುಂಬಾ ಖರ್ಚಾಗತ್ತೆ. ಹಾಗಾಗಿ ದಿನ ಕಳೆದಾಗೂ ಒಂದೊಂದೇ ನೆಪ ಹೇಳ್ತಾ ಇರ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ. ಎಷ್ಟೇ ಹೇಳಿದ್ರು ಮಗ ಮಾತ್ರ ಮಗಳ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಲ್ಲ ಅಂತ ಕೊರಗಿ ರಾಘವೇಂದ್ರ ಮತ್ತು ಗೋಮತಿ ಇಬ್ಬರು ಮೂಲೆಗೆ ಬೀಳ್ತಾರೆ. ತಮ್ಮಿಬ್ರು ಕೈನಲ್ಲೂ ಎಲ್ಲ ಮಾಡೋದಕ್ಕಾಗುವಾಗಲೇ ಏನೂ ಮಾಡೋದಕ್ಕಾಗಿಲ್ಲ. ಇವಾಗ ಅನಾರೋಗ್ಯದಿಂದ ಬಳಲ್ತಿರುವಾಗ ಏನಾದರೂ ಮಾಡೋದಕ್ಕೆ ಸಾಧ್ಯನಾ? ಮಗನೇ ಕುಮಾರ, ನಾವಿಬ್ಬರು ಇವತ್ತೋ ನಾಳೆನೋ ಹೋಗ್ತೀವಿ. ನಾವು ಹೋಗೋದ್ರೊಳಗೆ ನಮ್ಮ ಮಗಳಿಗೆ ಮದುವೆ ಮಾಡೋ. ಏನು ಮದುವೆನಾ? ಸಾಕು, ಸುಮ್ಮನೆ ಇರಮ್ಮ. ನಿನ್ನ ಮಗಳಿಗೇನು ಚಿಕ್ಕ ವಯಸ್ಸಾ ಇವಾಗ? ಅವಳನ್ನ ಯಾರು ಮದುವೆ ಆಗೋದಕ್ಕೆ ಕೂತಿದ್ದಾರೆ ಇವಾಗ? ಸುಮ್ಮನೆ ಇವಾಗ ಕೆಲಸ ಮಾಡ್ತಿದ್ದಾಳೆ ತಾನೆ, ಹಾಗೇ ಇರೋದಕ್ಕೆ ಹೇಳು. ಇಷ್ಟು ವಯಸ್ಸಾಗಿರೋಳಿಗೆ ಹುಡುಗನ ಹುಡುಕಿದ್ರೆ ಎಲ್ಲರೂ ನಗ್ತಾರಷ್ಟೇ. ಎಲ್ಲನೂ ಚೆನ್ನಾಗಿದ್ದು ಅವಳಿಗೆ ಮದುವೆ ಮಾಡೋ ಸಮಯದಲ್ಲೇನೆ ಅಣ್ಣ ಆಗಿರೋನು ಏನೇನೋ ನೆಪ ಹೇಳಿ ತಂಗಿ ಮದುವೆನ ಮಾಡದೇ ಇರೋ ಅಂತವನು ಇವಾಗ ಅವನದೇ ಯಜಮಾನಿಕೆ ಆಗಿದೆ. ಅಪ್ಪ ಅಮ್ಮಂದು ಏನೂ ನಡೆಯಲ್ಲ. ಹಾಗಿರುವಾಗ ತಂಗಿ ಮದುವೆ ಮಾಡ್ತಾನ? ಅದೆಲ್ಲ ಬರೀ ಕನಸಷ್ಟೆ. ಈ ಪರಿಸ್ಥಿತಿ ಬರೀ ಸುಚಿತ್ರಂಗೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಅದೆಷ್ಟೋ ಜನ ಹೆಣ್ಮಕ್ಳಿಗೆ ಬಂದಿರುತ್ತೆ. ನಾನು ಹೇಳೋದಿಷ್ಟೇ, ತಂದೆ ತಾಯಿ ಯಾವತ್ತಿಗೂ ಹೆಣ್ಮಕ್ಳು ಇರುವಾಗಲೇ ಹೆಣ್ಮಕ್ಳು ಮದುವೆನ ಮಾಡ್ದೇನೆ ಮಗನಿಗೆ ಮದುವೆ ಮಾಡಬೇಡಿ. ಹುಟ್ಟುತ್ತಾ ಅಕ್ಕ ತಮ್ಮ ಅಣ್ಣ ತಮ್ಮ ಆಗಿನೇ ಬೆಳೀತಾರೆ. ಆದರೆ ಬೆಳೀತಾ ಎಲ್ಲರೂ ತಾಯದಿಗಳಾಗಿರ್ತಾರೆ. ದೊಡ್ಡೋರು ಸುಮ್ಮನೆ ಗಾದೆ ಮಾತನ್ನ ಹೇಳಿಲ್ಲ. ನಾವು ಕೆಲವು ಸರಿ ಯೋಚನೆ ಮಾಡ್ತೀವಿ, ಸುಮ್ಮನೆ ಕೂತ್ಕೊಂಡು ಅವ್ರಿಗೆ ಕೆಲಸ ಇರಲಿಲ್ಲ ಅದಕ್ಕೆ ಗಾದೆ ಮಾತು ಕಟ್ಟಿದ್ದಾರೆ ಅಂತ. ಆದರೆ ಅದರಲ್ಲೂ ಒಳ ಅರ್ಥ ತುಂಬ ಅರ್ಥಪೂರ್ಣವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೀವು ನೋಟಿಫಿಕೇಶನ್ ಮೂಲಕ ನನ್ನ ಎಲ್ಲ ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.